ನಾವು ಎಲ್ಲಿದ್ದೀವಲ್ಲ ನಮ್ಮ ದೊಡ್ಡಮ್ಮನ ಮನೆ, ಅವ್ರ ಮನೆ ಎದುರುಗಡೆನೆ ಸಾಲಿಗ್ರಾಮ ಮೇಳದ ಯಕ್ಷಗಾನ ನಡೀತಾ ಇದೆ. ತುಟಿ ಹಂಚಿನ ನಿನ್ನ ನಗು ಸಿಹಿ ಜಿಲೇಬಿ. ಕೆಲಸ ಎಂತ ಮಾಡುದು ಇದೆಲ್ಲ ಟೆಂಟ್ ಹಾಕೋದು ವ್ಯವಸ್ಥೆ ಎಲ್ಲ ನಿಮ್ದು. ಇದು ಟೆಂಟ್ ಹೆಂಗಿರುತ್ತೆ ಅಂದ್ರೆ ಈ ತರ ಇರುತ್ತೆ. ಇದು ಸೊ ಬಾಕ್ಸ್ ಆಫೀಸ್ ಹೆಂಗಿರುತ್ತೆ ನಮಗೆ ಅದೇ ಥರ ಇಲ್ಲಿ ಟಿಕೆಟ್ ಕೌಂಟರ್. ಇದು ನೋಡಿ ಈ ಥರ ಅಡ್ವರ್ಟೈಸ್ಮೆಂಟ್. ಸೊ ಇವತ್ತು ಇನ್ನೊಂದು ವಿಶೇಷ ಏನಂದರೆ, ನಾವು ಎಲ್ಲಿದ್ದೀವಲ್ಲ ನಮ್ಮ ದೊಡ್ಡಮ್ಮನ ಮನೆ, ಅವ್ರ ಮನೆ ಎದುರುಗಡೆನೆ ಸಾಲಿಗ್ರಾಮ ಮೇಳದ ಯಕ್ಷಗಾನ ನಡೀತಾ ಇದೆ. ಸೊ ಯಕ್ಷಗಾನ ಇಲ್ಲಿ 2 ಥರ ಮಾಡ್ತಾರೆ. ಒಂದು ಕಾಲಮಿತಿ ಅಂತ ಮಾಡ್ತಾರೆ. ಇಲ್ಲಿ ನಡೀತಾ ಇರೋದು ರಾತ್ರಿಯಿಂದ ಬೆಳಗ್ಗೆವರೆಗೂ ನಡೆಯುವಂಥ ಆಟ. 9:30 ಶುರುವಾಗಿ ಬೆಳಗ್ಗೆ 6-6:30ವರೆಗೂ ನಡೆಯುತ್ತೆ. ಅಂದರೆ 8-9 ಅವರ್ಸ್ ನಡೆಯುತ್ತೆ ಇದು ಕಂಟಿನ್ಯೂಸ್ ಆಗಿ. ನೋಡಿ ಇದು ಪೂರ ಆ್ಯಕ್ಚುಲಿ ಹೈವೇ ಇದು. ಅದ್ರ ಪಕ್ಕದಲ್ಲಿ ಇಲ್ಲಿ ಟೆಂಟ್ ಇದೆ. ಖಾಲಿ ಗ್ರೌಂಡನ್ನು ಯೂಟಿಲೈಸ್ ಮಾಡಿ ಟೆಂಟ್ ಮಾಡ್ಕೊಂಡಿದ್ದಾರೆ. ಲಾಸ್ಟ್ ಮೂಮೆಂಟ್ ಪ್ರಿಪ್ರೇಷನ್ಸ್ ಮಾಡ್ತಾ ಇದ್ದಾರೆ. ನೋಡಿ ಒಂದು ನೈಟ್ ಆಗುವಂಥ ಒಂದು ಶೋಗೆ ಇವತ್ತು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರು ಆ್ಯಕ್ಚುಲಿ ಇಲ್ಲಿ ರೀಚ್ ಆಗಿದ್ದು ಬೆಳಗ್ಗೆ 5-6. ಹಿಂದಿನ ದಿವಸ ಎಲ್ಲೋ ಒಂದು ಕಡೆ ಮುಗಿಸಿ ಅಲ್ಲಿಂದ ಕಂಟಿನ್ಯೂಸ್ ನೆಕ್ಸ್ಟ್ ದಿವಸ ಎಲ್ಲಿರುತ್ತೋ ಅಲ್ಲಿಗೆ ಬಂದು ಹಾಲ್ಟ್ ಆಗ್ಬಿಡುತ್ತೆ. ಅದಾಗಿ ಒಂದು ಸ್ವಲ್ಪ ಹೊತ್ತಿಗೆ ಇವತ್ತಿನ ನೈಟ್ಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇದಕ್ಕೆ ಇವತ್ತು ಬೆಳಗ್ಗೆಯಿಂದ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿತ್ತು. ಬೆಳಗ್ಗೆಯಿಂದನೂ ಇದು ರೆಡಿ ಮಾಡ್ತಾನೆ ಇದ್ದಾರೆ. ಇವಾಗ ಈ ರೇಂಜ್ಗೆ ರೆಡಿ ಆಗಿದೆ ನೋಡಿ. ಗುರುಪ್ರಸಾದಿತ ಯಕ್ಷಗಾನ ಮಂಡಳಿ ಸಾಲಿಗ್ರಾಮ ಮೇಳ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಏನಣ್ಣ ಎಷ್ಟೊತ್ತಿಗೆ ಬಂದ್ರಿ? ಬೆಳಗ್ಗೆಯಿಂದ ಶುರು ಮಾಡಿದ್ದೀರಾ? ಟಾಪ್ಗೆ ಮಾಡ್ಬೇಕಿತ್ತ. ಆವಾಗ ನಾವು ಇದಕ್ಕೆಲ್ಲ ಹೋಗಿದ್ವಿ. ಇದು ಕಮಲಶಿಲೆ, ಹೊಳೆ ಶಂಕರಣ್ಣ ದೇವಸ್ಥಾನಕ್ಕೆ ಹೋಗಿದ್ವಿ. ಈಗ 3 ಗಂಟೆಗೆ ಇರ್ತಾರೆ. ಅದೇ ನಾವು ಊಟ ಎಲ್ಲ ಮುಗಿಸಿ ಬರೋಷ್ಟೊತ್ತಿ 3:30-4 ಗಂಟೆ. ಈಗ ಅಡ್ಡ ಹಾಕ್ತಿರಲ್ಲ, ಇಲ್ಲಿ ಟಿಕೆಟ್ ತಗೊಂಡು ಒಳಗಡೆ ಹೋಗೋದಲ್ಲ. ಹಾಂ, ಅದೇ ಇನ್ನೊಂದೆರಡು ಹೊಡೆತ ಹೊಡಿ. ಅದಕ್ಕೆ ನೋಡು ಲೂಸ್ ಐತೆ. ಯಾವ ಬದಿ ಇಟ್ಬೇಡ, ಇಟ್ಲಾಗ ನಿಂತ್ರ ಹೊಡಿ. ಚೇರೆಲ್ಲ ಹಾಕಿ ರೆಡಿ ಆಗಿದೆ ಇಲ್ಲಿ. ಇದು ಟೆಂಟ್ ಹೆಂಗಿರುತ್ತೆ ಅಂದರೆ ಈ ಥರ ಇರುತ್ತೆ. ಆಮೇಲೆ ಹಿಂದ್ಗಡೆ ಚೌಕಿ ಅಂತ ಮಾಡ್ತಾರೆ. ಚೌಕಿ ಅಂದರೆ ನಾವೇನು ಗ್ರೀನ್ ರೂಮ್ ಅಂತೀವಿ, ಡ್ರೆಸ್ಸಿಂಗ್ ರೂಮ್ ಅಂತೀವಿ, ಅದೇ ಥರ ಇವ್ರಿಗೆ ಚೌಕಿ ಅಂತ ಇರುತ್ತೆ. ಈಗ 5 ಗಂಟೆ, ಒಂದು 6-7 ಗಂಟೆಯಿಂದ ಅವರು ರೆಡಿಯಾಗಿ ಮಾಡ್ತಾರೆ. ಅವ್ರ ಪ್ರವೇಶ ಬೆಳಗ್ಗೆ 4 ಗಂಟೆ 5 ಗಂಟೆಗೆ ಇರುತ್ತೆ ಕೆಲವು ಸತಿ. ಆದ್ರೂ ಅವರು 4-5 ಅವರ್ ರೆಡಿ ಆಗ್ತಾರೆ ಮೇಕಪ್. ಅದು ನೆಕ್ಸ್ಟ್ ನೋಡೋಣ, ತೋರಿಸ್ತೀನಿ ನಾನು. ಚೌಕಿ ಆ ಕಡೆ ಬಂತಾ? ಕಲಾವಿದರೆಲ್ಲ ಬರೋಕ್ಕೆ ಶುರು ಆಗೋದು ಅವರು ಇದೆಲ್ಲ ಶುರು ಮಾಡೋದು ಎಷ್ಟೊತ್ತಾಗೋದು? ಮೇಕಪ್ 6 ಗಂಟೆ 6-6:30 ಶುರು ಮಾಡ್ತಾರೆ. ನಿಮ್ಮ ಹೆಸರು? ನಮ್ಮ ಹೆಸರು ರಾಜಾರಾಮ್. ನೀವು ಎಷ್ಟು ವರ್ಷದಿಂದ ಇದ್ದೀರಿ ಮೇಳದಲ್ಲಿ? ನೀವು 5-6 ವರ್ಷ. ಇದು ವ್ಯವಸ್ಥೆ ಎಲ್ಲ ನೀವು ಹಾಂ ನೋಡಿ ಇದೆ ಚೌಕಿ. ನಿಮ್ಮ ಹೆಸರು? ಹರೀಶ್. ನೀವು ಎಷ್ಟು ವರ್ಷದಿಂದ ಇದ್ದೀರಿ ಸಾಲಿಗ್ರಾಮ ಮೇಳ? ಕೆಲಸ ಎಂತ ಮಾಡುದು ಇದೆಲ್ಲ ಟೆಂಟ್ ಹಾಕೋದು ವ್ಯವಸ್ಥೆ ಎಲ್ಲ ನಿಮ್ದು. ಮಾಡಿ ಥ್ಯಾಂಕ್ ಯು. ಅವರು ಮಾತಾಡ ನೀವು ಇದು ಮಧ್ಯಾಹ್ನ ಮತ್ತೆ ತಮ್ಮ ಹೆಸರು? ನೀವು ಎಷ್ಟು ವರ್ಷದಿಂದ ಸರ್ ಮೇಳ? 30 ವರ್ಷ. ಹಾಂ. ಏನೇನೆಲ್ಲ ಮಾಡ್ತೀರಿ ನೀವು? ಟೆಂಟ್. ಹಾಂ, ನೀವು ಮೇಯ್ನ್ ಜವಾಬ್ದಾರಿ ನಿಮ್ಮದು. ಇವರೆಲ್ಲ ಹೇಗೆ ಅಂದರೆ ಕಾಯಂ ಇರ್ತಾರ ಅಥವಾ ಒಂದೊಂದು ಸತಿ ಹೋಗೋಣ ಆ ಜಾಗಕ್ಕೆ ತಕ್ಕಂಗೆ? ಕೆಲವೊಬ್ಬರು ಇರ್ತಾರೆ, ಒಬ್ಬೊಬ್ಬರು ಕೊಡೋಯ್ತಾರೆ. ಕಾಯಂ ಇರ್ತಾರೆ. ಹ್ಞೂ ಆದ್ರೆ ಅವ್ರು ಸುಧಾರಿಸ್ಬೋದು ಕಷ್ಟ. ನೀವು ಎಲ್ಲ ನಿಭಾಯಿಸ್ಕೊಂಡು ಹೋಗೋ ಕೆಲಸ ನಿಮ್ಮದು.
ಕಷ್ಟದ ಕೆಲಸ ಮಾಡ್ತಿದ್ದೀವಿ. ಇಲ್ಲೇ ಹಾಂ ಅವ ಇವಂತ ಕರೆಯೋದಿಲ್ಲ, ಹ್ಞೂ ಅಣ್ಣ ತಮ್ಮ ಅಂತ ಕರಿಬೇಕು. ಹಾಂ ಹಾಂ ಕೆಲಸ ಮಾಡ್ಬೇಕಲ್ಲ. ಕೆಲಸ ಮಾಡ್ತೀವಿ, ಸೂಪರ್. ಜೋರು ಮಾಡ್ರೆ ಹೋಯ್ತು. ಹ್ಞೂ ಕಲಾವಿದರೆಲ್ಲ ಎಷ್ಟೊತ್ತಿಗೆ ಬರ್ತಾರೆ? ಅವರು 7-7:30. ಮೇಕಪ್ ಎಲ್ಲ ಶುರು ಮಾಡೋಷ್ಟೊತ್ತಿಗೆ 7:30 8 9:30ಗೆ ಆಟ ಶುರು. ಹ್ಞೂ ಒಂದು ಅಂದಾಜು ಎಷ್ಟು ಜನ ಆಗ್ಬೋದು ಇವತ್ತು? ಜನ ಆಗ್ಬೋದು, ಸಾಧಾರಣ ಆಗ್ಬೋದು. ಹ್ಞೂ ಪ್ರಸಂಗದ ಮೇಲೆ ಸಹ ಆಗ್ಬೋದು. ಹ್ಞೂ ಇದು ಹೇಗಿದೆ ಈ ಸತಿ ಪ್ರಸಂಗ? ಇಲ್ಲ, ಒಳ್ಳೆ ಪ್ರಸಂಗ, ಅಂದರೆ ರೆಸ್ಪಾನ್ಸ್ ಹೇಗಿದೆ? ಒಳ್ಳೆ ಇತ್ತು. ಒಳ್ಳೆ ಇತ್ತು. ಒಳ್ಳೆ ಹ್ಞೂ ಕೂತರೆ ಹೇಳುದು. ಬೆಂಗಳೂರಲ್ಲಿ ಆಡಿಲ್ಲಲ್ಲ ಇನ್ನು? ಇಲ್ಲ ಇಲ್ಲ, ಹಾಂ ಮಳೆಗಾಲ ಬೋರು ಇದ್ರಲ್ಲಿ ನಾಡಿದ್ದು. ಹಾಂ ಜುಲೈಗೆ. ಅಂಗಡಿಯರಿಗೆಲ್ಲ ವ್ಯಾಪಾರ ಇಲ್ಲ, ಎಲ್ಲಿ ಅಂಗಡಿಯರಿಗೆಲ್ಲ ಇವತ್ತಲ್ಲ? ಇಲ್ಲ, ಎಲ್ಲ ಇಲ್ಲೇ. 12 ಗಂಟೆ ನಂತರ ಕೂತರೆ ಹೇಳುದಿಲ್ಲ, ಹೇಳುದಿಲ್ಲ. ಬೆಳಗ್ಗೆ ಮುಂಚೆ ಹೇಳುದು. ಅದೇ ಅದೇ ಹೇಳುದು. ಇದು ಒಂಥರ ಹೋಯ್ತಿರ್ತದೆ. ಅದೇ ಅದೇ ಇಲ್ಲ, ಬರ್ತಾಡಿಲ್ಲ ಈ ವರ್ಷ ಇಟ್ಟಿಲ್ಲ. ಥ್ಯಾಂಕ್ ಯು. ಇದು ನೋಡಿ ಗಲ್ಲಾ ಪೆಟ್ಟಿಗೆ, ಇದು ಟಿಕೆಟ್ ದರ 400, 300, 100. ಸೊ ಬಾಕ್ಸ್ ಆಫೀಸ್ ಹೆಂಗಿರುತ್ತೆ ನಮಗೆ ಅದೇ ಥರ ಇಲ್ಲಿ ಟಿಕೆಟ್ ಕೌಂಟರ್. ಈಗ ಇಷ್ಟು ಖಾಲಿ ಇದೆ. ನೈಟ್ ಬಿಫೋರ್ ಆಫ್ಟರ್ ತೋರಿಸಿ ನಾನು ಹೆಂಗಿರುತ್ತೆ ಅಂತ. ಇದು ಸ್ಟೇಜು. ಇದಿಷ್ಟೇ ಜಾಗದಲ್ಲಿ ಇಡೀ ರಾತ್ರಿಯಿಂದ ಬೆಳಗ್ಗೆವರೆಗೂ ದೆಲ್ ಪರ್ಫಾರ್ಮ್ ಆ್ಯಂಡ್ ಆ ಸ್ಟೋರಿನ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದು ಯಾವುದೇ ದೊಡ್ಡ ರವೀಂದ್ರ ಕಲಾಕ್ಷೇತ್ರ, ಟೌನ್ ಹಾಲ್ ಅಷ್ಟು ಜಾಗ ಇರಲ್ಲ ಇದರಲ್ಲಿ. ಲಿಮಿಟೆಡ್ ಸ್ಪೇಸಲ್ಲಿ ಕುಣಿಯೋದು, ಆ್ಯಕ್ಟಿಂಗ್, ಡ್ಯಾನ್ಸ್ ಎಲ್ಲದೂ ಇದರಲ್ಲೇ ನಡೆಯುತ್ತೆ. ಆ ಸಿಂಹಾಸನದ ಹಿಂದ್ಗಡೆ ಇರೋ ಜಾಗ ಅದು ಹಿಮ್ಮೇಳ ಅಂತಾರೆ, ಇದು ಮುಮ್ಮೇಳ. ಇಲ್ಲಿ ವೇಷ ಧರಿಸಿ ನೃತ್ಯ ಹಾಗೂ ಡ್ಯಾನ್ಸ್ ಏನು ಮಾಡ್ತಾರೋ ಅವರು ಮುಮ್ಮೇಳ, ಅದು ಹಿಮ್ಮೇಳ. ಹಿಮ್ಮೇಳ ಅಂದರೆ ಭಾಗವತರು, ಮದ್ದಲೆ, ಚಂಡೆ. ಇಲ್ಲಿ ಚಂಡೆಯವರು ಬರ್ತಾರೆ, ಶ್ರುತಿ. ನಮ್ಮ ಅದೃಷ್ಟ ನೋಡಿ, ನಾವು ಇರೋದು ಇಲ್ಲೇನೆ ಇವತ್ತು. ಶಂಕರನಾರಾಯಣ ಅಂದರೆ ನಮ್ಮ ದೊಡ್ಡಮ್ಮನ ಮನೆ ಇಲ್ಲೇನೆ. ಇಲ್ಲೇ ಟೆಂಟು, ಇಲ್ಲೇ ಯಕ್ಷಗಾನ. ಇದು ನೋಡಿ ಈ ಥರ ಅಡ್ವರ್ಟೈಸ್ಮೆಂಟ್. ಶುಭ ಲಕ್ಷಣ ಕಲಾಭಿಪ್ರೇಮಿಗಳಿಗೆ ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ, ನೋಡಲು ಮರೆಯದಿರಿ, ಮರೆತು ನಿರಾಶರಾದರೆ ಕಲಾಭಿಮಾನಿಗಳಿಗೆ. ಇದು ಸಾಲಿಗ್ರಾಮ ಮೇಳದವರ ಆಟ. ಈ ದಿನ ರಾತ್ರಿ 9:30ಕ್ಕೆ ಸರಿಯಾಗಿ ಇದೇ ನಿಮ್ಮ ಶಂಕರನಾರಾಯಣದ ಮೂಕಾಂಬಿಕ ಹೋಟೆಲ್ ಸಮೀಪದಲ್ಲಿ. ಒಮ್ಮೆ ನೋಡಿದರೆ ಮತ್ತೊಮ್ಮೆ ನೋಡಿದರೆ ಮಗದೊಮ್ಮೆ ನೋಡಿದರೆ ಮತ್ತು ಹಲವು ಬಾರಿ ನೋಡಿ ಲೈಟಿಂಗ್ಸ್ ಎಲ್ಲ ಶುರುವಾಗಿದೆ. ಟೈಮ್ 6:15, ಕರೆಕ್ಟ್ 6 ಗಂಟೆಗೆ ಸೌಂಡ್ ಸ್ಟಾರ್ಟ್ ಆಯ್ತು. Meanwhile, ನಾವಿವಾಗ ಹಾಲಾಡಿಲಿರುವಂಥ ದ ಫೇಮಸ್ ಗುರು ಕ್ಯಾಂಟೀನ್ಗೆ ಬಂದಿದ್ದೀವಿ. ಮೋಸ್ಟ್ಲಿ ಇಷ್ಟೊತ್ತಿಗೆಲ್ಲ ಖಾಲಿ ಆಗ್ಬಿಟ್ಟಿರುತ್ತೆ, 6:30 ಅಷ್ಟೊತ್ತಿಗೆಲ್ಲ. ನೋಡೋಣ. ನೋಡಿ ಬೆಣ್ಣೆ ಮಸಾಲೆ ದೋಸೆ ಬಂದಿದೆ. ಇದು a few moments later.
ಕಳ್ಳ ಎಷ್ಟು ಹಣ ತೆಗೆದಿದ್ದೆ ಮೊಗಸಿರಿ ಚೆಂಗ್ ಗುಲಾಬಿ ತುಟಿ ಹಂಚಿನ ನಿನ್ನ ನಗು ಸಿಹಿ ಜಿಲೇಬಿ ಪ್ರೇಮದ ಕ್ಷೀರವನ್ನು ಉಣಿಸಿದ ನೀನೇ ದೇವ ಸುರ. ಓ ಅಮ್ಮ ಮಾರಿಯಮ್ಮ, ಓ ಮಾರಿಯಾಯ ಧೀಮ. ನೀರವಳಿಗೆ ಹೇಳಿಲ್ವೇ ನಾಟಕ ಮಾಡ್ತಾಳೆ ನಾಟಕ. ನಾನಂದೆ ನಿಜವಾಗಿ ಪಾತಕಿ ಅವಳಲ್ಲ. ವಾಸುದೇವಾಯ ದೇವಕೀನಂದನಾಯ ನಂದಗೋಪ ಕುಮಾರಾಯ ಗೋವಿಂದಾಯ ನಮೋ.